ಆಗಿದ ತಕ್ಷಣ ನಾನು ಮಾತಾಡ್ತೀನಿ ಎಲ್ಲ ಅವ್ರ ಅಪ್ಪ ಅಮ್ಮ ಮಾತಾಡಿದ್ರು ಎಲ್ಲ ಮಾತಾಡ್ತೀನಿ. ಕೈ ಮುಕ್ಕೊಳ್ಳ ಹೇಳೋ ಹಂಗ್ಲಾಚ್ಬೇಕು, ಏನು ಹಂಗ್ಲಾಚ್ಬೇಕು ಗೊತ್ತಾ? ನಂತರ ಯಾರು ಮಾಡಬೇಡಿ. ಎಲ್ರಿಗೂ ಬಗ್ಗೆ ಒಂದು ಕೆಲಸ ವಿಡಿಯೋ ಮಾಡಿದ್ದೆ, ಎಲ್ಲ ಕೂತ್ಕೊಂಡು ವಿಡಿಯೋ ಮಾಡಿದ್ದೆ. ಈಗ ಇಲ್ಲಿ ಬಂದು ಇಲ್ಲಿ ಅಪ್ಪು ಸರ್ ಫ್ಯಾನ್ಸ್ ಏನೋ ಮಾಡಿ ಕೇಳಲ್ಲ ಅಂತ ನಾನು ಇದು ಮಾಡಿದ್ದೆ. ಈಗ ನಾನು ತಪ್ಪು ಮಾಡಿರೋದು ನೋಡಿ, ಈಗ ನಾನು ತಪ್ಪು ಮಾಡಿದ್ದೀನಿ, ಹುಡುಕೆ ಬಂದವ್ರೆ. ಈಗ ನಾನು ತಪ್ಪು ಮಾಡಿದ್ರೆ ಹುಡುಕೆ ಬಂದು ಏನು ಅವರೇ ನನಗೆ ಹಿಂಸೆ ಕೊಡ್ತಾನೆ, ಇದು ಮಾಡ್ತಾಯಿಲ್ಲ, ಏನಕ್ಕಪ್ಪ ಮಾಡಿದೆ ಅಂತ ಕೇಳ್ತಾವ್ರೆ. ಈಗ ತಪ್ಪು ಮಾಡಿರೋದಕ್ಕೆ ಅವ್ರ ಕೇಳಿಂದ ಯಾಕೆಂದ್ರೆ ಒಂದು ಬುದ್ಧಿವಾದ ಹೇಳಿ ನಾನು ಕರ್ಕೊಬಂದವ್ರೆ. ಸರಿ ಆಯಿತು ಕಣಪ್ಪ, ನೀನು ತಪ್ಪು ಮಾಡಿದ್ದಾನೆ, ಸರಿ ಏನು ತಪ್ಪು ಮಾಡಿದೆ, ಸರಿ ನನಗೊಂದು ಅಪ್ಪು ಸರ್ ಬಗ್ಗೆ ಸಾರಿ ಕೇಳ್ಬಿಡು, ಸಾರಿ ಕೇಳು ಅಂತ ಕರ್ಕೊಬಂದವ್ರೆ. ಈಗ ನನಗೆ ನಾನು ತಪ್ಪು ಮಾಡಿದಾಗ ನಮ್ಗೆ ಯಾರು ಒಬ್ರು ಫೋನ್ ಮಾಡಿ ಏನಕ್ಕೋ ತಪ್ಪು ಮಾಡಿದೆ ಅಂತ ರಿಷಬ್ ಫೇನರ್ ಯಾರೋ ಹೇಳಲಿಲ್ಲ. ನಾನಿದ್ದೀನಿ ಸಪೋರ್ಟಿಗೆ. ಗೋಪಿಗೌಡರು ಅಂತ ಕರಳ್ಳಿ ಅವ್ರ ಜೊತೆ ಇರೋರೊಬ್ಬರು ಗೋಪಿಗೌಡರು ಫೋನ್ ಮಾಡಿಬಿಟ್ಟು ಈಗ ನಾವು ಸಪೋರ್ಟ್ ಇದೀವಿ ಅಂತ ನನಗೆ ಹೇಳಿದರು. ಏಕೆಂದರೆ ಯಾರು ನನಗೆ ನಾವು ಏನಕ್ಕೆ ತಪ್ಪು ಮಾಡಿದೆ ಮಗ, ನೀನು ಯಾಕೆ ಅಪ್ಪು ಸರ್ ಬಗ್ಗೆ ಬೈದೆ ಅಂತ ಒಬ್ಬರು ಸಹ ದರ್ಶನ ಯಾರು ಹೇಳಲಿಲ್ಲ. ತಪ್ಪು ಮಾಡಿದ ಮೇಲೆ ಎಲ್ಲ ಸಪೋರ್ಟ್ ಮಾಡಿದರು. ಇವಾಗ ನನಗೆ ಅರ್ಥ ಆಗ್ತೈತೆ, ಏಕೆಂದರೆ ಸಪೋರ್ಟಿಗೆ ಇದ್ದಾರೆ ಯಾರೂ ಬರಲ್ಲ ಅಂತ. ಅಪ್ಪು ಸರ್ ರಾಜವಂಶ ಮತ್ತು ಅಪ್ಪು ಸರಿಗೆ, ರಾಜ್ಕುಮಾರ್ ಸರಿಗೆ ನಾನು ತಪ್ಪು ಮಾಡೋಕ್ಕೆ ನಾನು ಸಾರಿ ಕೇಳ್ತೀನಿ. ಅಪ್ಪು ಸರಿಗೆ ಕೈ ಮುಟ್ಟ ಸಾರಿ ಕೇಳ್ತೀನಿ, ತಪ್ಪಾಯಿತು ಅಪ್ಪು ಸರ್. ಇವ್ರ ಬಗ್ಗೆನೂ ಕೆಡ್ತ ಮಾತಾಡಿದ್ದೆ, ಯಾಕೆಂದರೆ ಇವ್ರು ಅಷ್ಟು ಕೆಡ್ತ ಮಾತಾಡಿದ್ರು ನಮ್ಮ ಪಕ್ಕದಲ್ಲಿ ನಿಂತಿದ್ರು. ಈಗ ನಮ್ಮ ಬೈಯದಲ್ಲಿ ಒಂದು ಇದು ಮಾಡಿಲ್ಲ, ಯಾಕೆಂದರೆ ಇವ್ರು ಕೆಡ್ತ ಮಾತಾಡಿದ್ರು. ಇವ್ರು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದಾಯಿತು. ಅಪ್ಪು ಸರ್ ಇವ್ರ ಅಭಿಮಾನಿಯಾಗಿ ಬೇಕಾದ್ರೆ ಏನೋ ಮಾಡಿದ್ರು, ಆದರೂ ಏನು ಮಾಡಿಲ್ಲ, ಏನು ಮಾಡಿದೆ ಮಗ, ಏನು ಬೈದೆ ಅಂತ ಕೂಲಾಗಿ ಮಾತಾಡ್ಕೊಂಡಿದ್ದೀನಿ ಅಂತ ಕರ್ಕೊಬಂದವ್ರೆ. ಸರಿ ಆಯಿತು ಮಗ, ನೀನು ಸಾರಿ ಕೇಳ್ಬಿಡು, ಸಾರಿ ಕೇಳು, ನೀನು ಹೋಗ್ಬಿಡು ಮಗ ಅಂತ ಇದು ಮಾಡಿ ಹೇಳೋರು. ಇವರು ಮತ್ತು ಒಂದು ಮೇಡಮ್ ಬೈದೆ ಕೆಡ್ಕೆಡ್ದಾಗಿ, ಆದರೂ ಅವ್ರು ಏನೋ ಮಾತಾಡಲಿಲ್ಲ. ಏನಪ್ಪ ಇದೆ ಅಂತ ನನ್ನ ಪುರುಷಾಗಿ ಕೇಳಿದ್ರು. ಈಗ ಸರಿ ಆಯಿತು, ತಪ್ಪು ಮಾಡಿ ಕೇಳಿದ್ದೀನಿ. ಅಪ್ಪು ಸರ್ ಫ್ಯಾನ್ಸಿಗೆ ಮತ್ತು ಅಪ್ಪು ಅವ್ರ ಫ್ಯಾಮಿಲಿಗೆ, ಅಪ್ಪು ಸರಿಗೆ ಸ್ಪೆಷಲಾಗಿ ಸಾರಿ ಕೇಳ್ತೀನಿ. ಅಪ್ಪು ಸರ್ ಜೈ ಅಪ್ಪು. ಆಮೇಲೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಯೋಗಿ. ಎಲ್ಲ ರಾಜ್ಯಾದ್ಯಂತ ಇರುವಂಥ ಕನ್ನಡ ಅಭಿಮಾನಿಗಳು, ಒಬ್ಬೇ ಅಭಿಮಾನಿಗಳಿಗೆ ಹೇಳ್ತಾ ಇಲ್ಲ, ನೋಡಿ ತಪ್ಪು ಮಾಡಿ ಕೆಟ್ಟ ರೀತಿ ಅಂತ ತುಂಬ ಹಲ್ಕ ಮಾತಾಡಿದ. ಅದು ರಾಜವಂಶದ ಅಭಿಮಾನಿಗಳು ಹೇಳು ಅಂತಂದರೆ, ಒಬ್ರಿಗೆ ಒಳ್ಳೇದ ಮಾಡ್ತೀವಿ, ಕೆಟ್ಟದ್ದು ಮಾಡಲ್ಲ. ಅವ್ನಿಗೆ ಬುದ್ಧಿ ಹೇಳಿ ಅವ್ನಿಗೇನು ಮಾಡಬೇಕು, ಅದರಿಂದ ಅವನೇನಿದೆ ಅದರಿಂದ ಕಾನೂನು ಪ್ರಕಾರ ಅವ್ನಿಗೇನು ಕ್ರಮ ತಗೋಬೇಕು ಆ ಕ್ರಮ ತಗೊಳ್ಳೋಕ್ಕೆ ನಾವು ಪ್ರಯತ್ನ ಬೀಳ್ತಾ ಇದ್ದೀವಿ ಹೊರತು ಬೇರೆ ರೀತಿ ಯಾವುದೇ ಆದಂಥ ಇದು ಮಾಡಿಲ್ಲ. ತುಂಬ ಹೇಳ್ತಾ ಇಲ್ವಾ, ನಾವು ದರ್ಶನ್ ವಿರೋಧಿಗಳಲ್ಲ, ಸುದೀಪ್ ಅವ್ರ ವಿರೋಧಿಗಳಲ್ಲ. ಸುದೀಪ್ ಮತ್ತು ಧ್ರುವ ಸರ್ಜಾ ಆಗಲಿ ನಮ್ಮ ಕನ್ನಡ ಚಿತ್ರರಂಗದ ನಾಯಕ ನಟರು, ಯಶ್ ಅವರು ಎಲ್ಲರೂ ಬಂದು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ನಾನು ಈ ಹೋರಾಟಕ್ಕೆ ಇಳಿದಿರೋದು ಇದು ಶಾಂತವಾಗಿ ನಡಿಬೇಕು ಅಂತ, ಸಾಲ್ವ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಹೋರಾಟ ಮಾಡ್ತಾ ಇದ್ರೆ ಈ ರೀತಿ ಹೇಳ್ತಾ ಇಲ್ವಾ. ನೋಡಿ ತಪ್ಪು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಫೇಕ್ ಐಡಿ ಶೇಡ್ ಚಪಾತಿಗಳ ಅವ್ರಿಗೆ ಹೇಳ್ತಾ ಇದ್ದೀನಿ ಕೇಳಿ, ಫೇಕ್ ಐಡಿ ಶೇಡ್ ಚಪಾತಿಗಳ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಏನು ಅಂತ ಹೇಳ್ಬಿಟ್ಟು. ಪ್ರತಿ ಟೈಮು ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತೀರಾ, ಯೋಗಿ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ. ನೋಡಿ ತಪ್ಪು ಮಾಡ್ದಾನೆ ಕರ್ಕೊಂಬಂದು ನಾವು ಏನು ಮಾಡ್ತಾ ಇದ್ದೀವಿ ತಿಳ್ಕೊಳ್ಳಿ. ನಾವು ಯಾರು ವಿರೋಧಿಗಳಲ್ಲ. ದರ್ಶನ್ ಅವರು ಆಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ಅವ್ರು ಎಷ್ಟು ಕ್ಲೋಸ್ ಆಗಿದ್ರು ಅಂತ ಎಲ್ಲ ಪ್ರಪಂಚಕ್ಕೆ ಗೊತ್ತು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಅಷ್ಟೇ, ದರ್ಶನ್ ಅವರಾಗಲಿ ಅವ್ರ ತಾಯಿಯವರಾಗಲಿ ಪ್ರತಿ ಟೈಮು ನಮ್ಮ ಅಣ್ಣವ್ರ ಫ್ಯಾಮಿಲಿನ ನೆನೆಸ್ಕೊಂಡಿರ ಯಾವ ಕೆಲಸನ ಮಾಡಿಲ್ಲ. ಅದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಇರ್ತವೆ. ನಮ್ಮದು ಕೆಲಸ ಬಂದು ಇದನ್ನೇ ನಾವು ಮಾಡ್ತೀವಿ ಹೊರತು ಬೇರೆ ಯಾವುದೂ ಇಲ್ಲ. ನಾನೊಬ್ಬ ರಾಜವಂಶ ಅಭಿಮಾನಿಯಾಗಿ ಎಲ್ಲ ರೀತಿಯಾದಂಥ ಕನ್ನಡ ಚಿತ್ರಕ್ಕೆ ಬೆಂಬಲ ಕೊಡ್ತೀನಿ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ, ಎಲ್ಲ ಅರ್ಥ ಮಾಡ್ಕೊಳ್ಳಿ. ಈ ತಪ್ಪು ಮಾಡಿ ಇದು ಮಾಡಿರೋನು ಇವನ್ನೇ ಹಿಡ್ಕೊಂಬಂದು ಬಿಟ್ಟಿದ್ದೀವಿ ಅಂದರೆ ರಾಜವಂಶ ನಿಮ್ಮನ್ನು ಹಿಡಿಯೋದೆಲ್ಲ ದೊಡ್ಡ ಕಷ್ಟ ಅಲ್ಲ. ಫೇಕ್ ಐಡಿ ಕುತ್ಕೊಂಡು ನಮ್ಮ ಬಾಸ್ ಹೇಳಿದ್ದಾರೆ, ನಮ್ಮ ದೇವರು ಏನಂತ, ಕಾಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋದಿಲ್ಲ. ಅರ್ಥ ಮಾಡ್ಕೊಳ್ರಿ. ಇವನಿಗೆಲ್ಲ ಪಾಪ ಕಾಮೆಂಟ್ಗಳು ಮಾಡ್ಕೊಂಡು ನನ್ನ ಮಕ್ಳ ಫೋನ್ ಮಾಡಿ, ಮಗ ಸಕ್ಕತ್ತಾಗಿ ಮಾಡಿದೆ, ಹಿಂಗೆ ಮಾಡಿದ್ಯಾ ಅಂದರೆ ಅವ್ನು ಶಿಕ್ಷೆ ಅನ್ಭವಿಸ್ತಾವ್ರಿ. ಅವ್ರ ತಂದೆ ತಾಯಿ ಹಳ್ಳೀಲಿ ಪಾಪ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಾವ್ರೆ. ಅವ್ರ ತಾಯಿ ಹತ್ರ ಮಾತಾಡಿದ್ದೀನಿ. ಅವರು ನಮ್ಮ ಅಣ್ಣವ್ರ ಪಿಕ್ಚರ್ ನೋಡಿ ಬೆಳೆದವ್ರಂತೆ. ಅವ್ರು ಹೇಳ್ತಾವ್ರಲ್ಲ ಅಷ್ಟು ದೊಡ್ಡವರು ಅಂತ ದೇವರಿಗೆ ಬೈದವನೇ ನನ್ನ ಮಗ. ಆಯಿತು ಸರ್, ನೀವೇನಿದೆ ಕಂಪ್ಲೇಂಟ್ ಕೊಡಿ, ಶಿಕ್ಷೆ ಅನುಭವಿಸ್ಲಿ ಅಂತವ್ರೆ. ಎಲ್ಲೊಬ್ರು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕುಂತ್ಕೊಂಡು ಒಬ್ಬರ ಮೇಲೆ ಸಗಣಿ ಹರ್ಚೋದೆಲ್ಲ ಮಾಡಬೇಡಿ. ರಾಜವಂಶಕ್ಕೆ ಅಂತ ಒಂದು ಘನತೆ ಗೌರವ ಇರುತ್ತೆ. ನೀವು ಹೇಳ್ತಾ ಇಲ್ವಾ, ಕನ್ನಡ ಚಿತ್ರರಂಗ ಬೇರೆಯವರೆಲ್ಲ ಏನೇನೋ ಕಾಮೆಂಟ್ಗಳು ಮಾಡ್ತೀರಾ, ಯಾಕೆ ವಿಷ್ಣುವರ್ಧನ್ ಮಾಡಿಲ್ವಾ, ಏನು ಸಾಧನೆ ಮಾಡಿಲ್ವಾ, ಇದು ಮಾಡಿಲ್ವಾ ಅಂತ. ಸಾಧನೆ ಮಾಡಿರೋದು ನೀವೇ ಹೇಳ್ತೀರಾ. ತುಳಿತಾವ್ರೆ, ಅಣ್ಣವ್ರ ಫ್ಯಾಮಿಲಿ ತುಳಿತಾವ್ರೆ ಅಂತೀರಾ. ಯಾವ್ದ್ರಿ ನ್ಯಾಯ? ಅವ್ರಿಗೆ ಸಾಧನೆ ಮಾಡಿರೋದಕ್ಕೇನೆ ಇವರು 200 ಸಿನಿಮಾ ಚಿಲ್ಲರೆ ವಿಷ್ಣುವರ್ಧನ್ ಅವ್ರು ಸಿನಿಮಾ ಮಾಡಿದ್ದು, ಅಂಬರೀಶ್ ಅವರು 200 ಸಿನಿಮಾ ಚಿಲ್ಲರೆ ಸಿನಿಮಾ ಮಾಡಿದ್ದು, ಶಂಕರ್ ನಾಗ್ ಅವರು ಅಷ್ಟೇ. ಆ ಥರ ಇದ್ದಿದ್ದ ತುಳಿಯಕ್ಕಿದೆ ಅಂದ್ರೆ ನಮ್ಮ ಅಣ್ಣವರು ಜೊತೆಯಲ್ಲಿ ಹಾಕೊಂಡು ಅಪೂರ್ವ ಸಂಗಮ ಅಂತ ಒಂದು ಸಿನಿಮಾ ಮಾಡ್ತಾ ಇರಲಿಲ್ಲ ಶಂಕರ್ ನಾಗ್ ಅವ್ರಿಗೆ. ಮತ್ತೆ
ಒಂದು ಮುತ್ತಿನ ಕಥೆಗೆ ಡೈರೆಕ್ಷನ್ಗೆ ಚಾನ್ಸ್ ಕೊಡ್ತಾ ಇರಲಿಲ್ಲ ನಮ್ಮ ಅಣ್ಣವರು. ಪ್ರತಿಯೊಬ್ಬ ಕನ್ನಡಿಗರು ಬೆಳಿಬೇಕು ಅನ್ನೋದೇ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ರಾಜವಂಶ ಕಳ್ತಿದ್ವು ಅಷ್ಟೇ, ರಾಜವಂಶದ ಅಭಿಮಾನಿಗಳು ಅಷ್ಟೇ, ರಾಜವಂಶನ ಅಷ್ಟೇ ಒಬ್ರಿಗೆ ಒಳ್ಳೇದು ಮಾಡ್ತಾರೆ ಹೊರತು ಕೆಟ್ಟದ್ದು ಮಾಡಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಈ ಹೋರಾಟ ನಾನು ಮಾಡ್ತಾ ಇರೋದು ಪ್ರತಿಯೊಬ್ಬ ಅಭಿಮಾನಿಗಳು ಎಚ್ಚೆತ್ಕೊಳ್ಳಿ. ಈ ರೀತಿ ತಪ್ಪಿಗೆ ಸಿಕ್ಕಾಕ್ಸ್ಕೊಂಡು ಇವ್ನು ಜೈಲ್ಗೆ ಹೋದ ಅಂದರೆ ನೋಡಿ ಅವ್ರ ಅಪ್ಪ ಅವರಮ್ಮ ಕಣ್ಣೀರಿಕ್ತಾ ಇದ್ದಾರೆ. ಆ ರೀತಿ ಮಾಡಕ್ಕೆ ಹೋಗ್ಬೇಡಿ. ನಾವು ಯಾರು ವಿರೋಧಿಗಳೆಲ್ಲ ತಪ್ಪು ಮಾಡಿರೋದು ಹೇಳ್ತಲ್ವಾ, ಅಪ್ಪು ಬಾಸ್ ಅಭಿಮಾನಿ ಅಂತ ಎಷ್ಟು ಹೇಳ್ಕೊಂಡಾದ್ರೂ ಸರಿ, ದರ್ಶನ್ ಅಭಿಮಾನಿ ಅಂತ ಸರಿ, ಎಷ್ಟಾದ್ರೂ ಸರಿ, ಯಾರ್ಯಾರು ಎಷ್ಟು ಹೇಳ್ತಾ ಇದ್ದೀರಾ ಅವರೆಲ್ಲ ಎಚ್ಚೆತ್ಕೊಂಡು ಇಷ್ಟಕ್ಕೆ ನಿಲ್ಲಿಸಿ, ಫಸ್ಟ್ ಇದ್ರ ನಿಲ್ಲಿಸಿ. ಕನ್ನಡ ಚಿತ್ರರಂಗದ ಮಾನ ಮರ್ಯಾದೆ ಬೇರೆ ಕಡೆ ಹರಾಜು ಆಗ್ತಾ ಇದೆ. ನಾವು ಕನ್ನಡಿಗರಾಗಿ ನಮ್ಮ ಮಾನ ಮರ್ಯಾದೆ ಕಳ್ಕೊಂಬಾರ್ದು. ಇಲ್ಲಿ ಅವ್ರು ದೊಡ್ಡವರು ಇವ್ರು ದೊಡ್ಡವರೆಲ್ಲ ಯಾರು ಸಿನಿಮಾ ಒಳ್ಳೆ ಸಿನಿಮಾ ಮಾಡ್ತಾರೆ ಅವ್ರ ಸಿನಿಮಾ ಗೆಲ್ಲುತ್ತೆ. ಅದಕ್ಕೆ ಉದಾಹರಣೆ ಈಗ ಇತ್ತೀಚಿನ ಬಂದ ಒಂದು ಕಾಂತಾರ ಸಿನಿಮಾನೇ ಮುಖ್ಯವಾದ ಒಂದು ತಿಳ್ಕೊಳ್ಳಿ. ಅವ್ರದ್ದು ಸಿನಿಮಾ ಚೆನ್ನಾಗಿತ್ತು, ಕಂಟೆಂಟ್ ಚೆನ್ನಾಗಿತ್ತು, ಇಡೀ ದೇಶದಲ್ಲೇ ಚೆಂದಾಗೋಯ್ತು, ನಮ್ಮ ಕನ್ನಡ ಚಿತ್ರರಂಗ ಹೆಸರು ಬಂತು ಅಂತ ನಾವು ಖುಷಿ ಬೀಳ್ಬೇಕು ಹೊರತು ಆ ಹೀರೋದು ಚೆನ್ನಾಗಾಯ್ತು ಈ ಹೀರೋ ಚೆನ್ನಾಗಾಯ್ತು ಅದನ್ನೆಲ್ಲ ಬಿಟ್ಬಿಡಿ. ಕನ್ನಡ ಚಿತ್ರರಂಗ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್. ಡಿ ಬಾಸ್ ಸೋಲ್ಜರ್ ಫಾಸಿಸಂ ಇನ್ನು 2 ವಾರದಲ್ಲಿ ನಾವು ಹಿಡಿದಿಲ್ಲ ಅಂದರೆ ಚಾಲೆಂಜ್. ಇವನು ಸಿಕ್ಕಿದ್ದಾನೆ, ಅವನು ಗೋಪಿಗೌಡ ಪುನೀತ್ ಕರಲ್ಲಿ ಶಿಷ್ಯ, ಅವನ್ನ ಹುಡುಕ್ತಾ ಇದ್ವಿ. ಅವನೇ ಗೋಪಿಗೌಡನೇ ಸಪೋರ್ಟ್ ಮಾಡಿರ್ತೀವಿ ಅವನಿಗೆ. ಇವನು ಇಷ್ಟು ಮಾತಾಡೋಕ್ಕೆ ಗೋಪಿಗೌಡನೇ ಸಾಕ್ಷಿ. ಅವ್ನು ಹಿಡಿತೀವಿ. ಏನೋ ನಿಂಗೆ ಸಾಕ್ಷಿ ಮಾಡಿದ್ದು ಗೋಪಿಗೌಡನೇ. ಗೋಪಿಗೌಡನ ಫುಲ್ ಹೇಳ್ಕೊಟ್ಟಿರ್ತೀನಿ ನಿನಗೆ. ಇದೆಲ್ಲ ಮಾಡಬೇಡ್ರಿ ಸೋಲ್ಜರ್ ಬಾಸ್. ಇವ್ರಿಬ್ಬರಿಂದಾನೇ ಇಂಡಸ್ಟ್ರಿ ಹಾಳಾಗ್ತಾ ಇರೋದು. ಇವ್ರಿಬ್ರು ಹಿಡಿದಿಲ್ಲ ಅಂದರೆ ನಮ್ಮ ಹೆಸರು ಚೇಂಜ್ ಮಾಡ್ಕೊತೀವಿ. ಇನ್ನೊಂದು 2 ವಾರ ಟೈಮ್ ಅವ್ರಿಬ್ರಿಗೂ. ಹಿಡಿದಿಲ್ಲ ಅಂದರೆ ಕೇಳ್ರಿ. ಇವ್ನು ಹಿಡಿದಿಲ್ಲ ಇವಾಗ ಎಲ್ಲಿ ಹಿಡಿದೀವಿ ಕರ್ಕೊಂಡು ಹೋಗಿ ಮಂಡ್ಯದಲ್ಲಿ ಹಿಡಿದಿರೋದು ಇವನ್ನ ಅಷ್ಟೇ.